ಆನೇಕಲ್ ಸ್ಟೋರಿ ನೋಡೋಣ. ಆನೇಕಲ್ನಲ್ಲಿ ಭೀಕರ ಮರ್ಡರ್ ಮತ್ತು ಸೂಸೈಡ್ ಕೇಸ್ ಆಗಿದೆ. ಮಹಿಳೆಯ ಕತ್ತು ಸೀಳಿ ಹತ್ಯೆ ಮಾಡಿ ತದನಂತರ ಆರೋಪಿ ನೇಣಿಗೆ ಶರಣಾಗ್ತಾನೆ. ಈ ಘಟನೆ ನಡೆದಿದ್ದು ಬೆಂಗಳೂರಿನ ಹೆಬ್ಗೋಡಿ ಬಳಿಯ ತಿರುಪಾಳ್ಯದಲ್ಲಿ. ಕತ್ತು ಸೀಳಿ ಮಂದಿರಾ ಮಂಡಲ್ ಅಂತ 27 ವರ್ಷದ ಮಹಿಳೆಯನ್ನ ಮರ್ಡರ್ ಮಾಡಿದ್ದಾನೆ. ಮರ್ಡರ್ ಮಾಡಿದ್ಯಾರು? ಈ ಮಂದಿರನ ಪತಿಯ ಸ್ನೇಹಿತ ಸುಮನ್ ಮಂಡಲ್ ಅಂತ 28 ವರ್ಷ ಆತನಿಗೆ. ಅವನು ಕೊಲೆ ಮಾಡಿದ್ದಾನೆ. ಹೆಬ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಈಗ ಈ ಕೇಸು ದಾಖಲಾಗಿದೆ. ನೋಡಿ, ಇಲ್ಲಿ ಪತಿ ಪತ್ನಿ ಗಲಾಟೆ ಅಲ್ಲ, ಪತಿ ಪತ್ನಿಯನ್ನ ಕೊಂದಿರೋದಲ್ಲ. ಇಲ್ಲಿ ಮಂದಿರ ಅನ್ನುವ ಮಹಿಳೆಯನ್ನ ಮಂದಿರನ ಪತಿಯ ಸ್ನೇಹಿತ ಸುಮನ್ ಮಂಡಲ್ ಕೊಲೆ ಮಾಡಿದ್ದಾನೆ. ಏನಕ್ಕಿರಬಹುದು, ಮೋಟಿವ್ ಏನು ಅಂತ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಈಗ ಹೆಬ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ. ಆಗಿದ್ದೇನು ಆಕ್ಚುಯಲ್ ಆಗಿ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಿಜೋನ್ ಮಂಡಲ್ ಅಂತ ಆತನನ್ನು ಇದೇ ನೀವು ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಮಂದಿರ, ಅವರು ಮದುವೆ ಆಗಿರ್ತಾರೆ. ಎಷ್ಟು ವರ್ಷಗಳ ಹಿಂದೆ? 8 ವರ್ಷಗಳ ಹಿಂದೆ. 8 ವರ್ಷಗಳ ಹಿಂದೆ ಮದುವೆಯಾಗಿ ಒಂದು ಗಂಡು ಮಗು ಕೂಡ ಇರುತ್ತೆ. ಹಾಗಾಗಿ ಈ ಬಿಜೋನ್ ಅನ್ನುವಂಥ ಮಂದಿರನ ಪತಿ ಮತ್ತು ಆತನ ಬಿಜೋನ್ನ ಸ್ನೇಹಿತ ಸುಮನ್ ಇಬ್ಬರೂ ಕೆಲಸಕ್ಕೆ ಅಂತ ಅಂಡಮಾನ್ಗೆ ಹೋಗಿರ್ತಾರೆ. ಆದರೆ ಸುಮನ್ ಅನ್ನೋನು ವಾಪಸ್ ಬಂದುಬಿಟ್ಟು ಬಿಜೋನ್ ಮನೆಗೆ ಹೋಗಿ ಸುಮನ್ ಈ ಮಂದಿರನ ಕೊಲೆ ಮಾಡಿಬಿಡ್ತಾನೆ. ಏನೋ ಗಲಾಟೆ ಆಗಿದೆ ಇಬ್ಬರ ಮಧ್ಯೆ. ಗಲಾಟೆ ಆದಮೇಲೆ ಮಂದಿರ ಮಂಡಲ್ ಈಕೆಯನ್ನು ಸುಮನ್ ಪತಿಯ ಸ್ನೇಹಿತ ಕೊಲೆ ಮಾಡಿಬಿಡ್ತಾನೆ. ಮನೆಯಲ್ಲಿದ್ದ ಚಾಕುವಿನಿಂದ ಕತ್ತು ಕೊಯ್ದು ಮಂದಿರನ ಕೊಲೆ ಮಾಡಿ ಬಳಿಕ ರೂಮ್ನಲ್ಲಿ ನೇಣು ಬಿಗಿದ್ಕೊಂಡು ಅವನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈಗ ಸ್ಥಳಕ್ಕೆ ಹೆಬ್ಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ.